ಹಾಯ್ ಫ್ರೆಂಡ್ಸ್, ಭಾಳ ದಿನಗಳ ನಂತರ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ನೀರು ದೋಸೆ. ನೋಡ್ಬೋದು ಇಲ್ಲಿ ನಾವು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದು 3 ಜನಕ್ಕಾಗೋಷ್ಟು, 3 ಜನಕ್ಕಾಗುತ್ತೆ. ಸೊ ಸಮ್ಮರ್ ಇರೋದ್ರಿಂದ ನಾನು ಸ್ವಲ್ಪ ಮೆಂತೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ. ಸೊ ಇದನ್ನು ರಾತ್ರಿ ನೀವು ಆಮೇಲೆ ಇದಕ್ಕೆ ಒಂದು ತೆಂಗಿನಕಾಯಿ, ಒಂದು ಹಾಫ್ ತೆಂಗಿನಕಾಯಿ ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಅಕ್ಕಿ ಮತ್ತು ಮೆಂತೆನ ನೀವು ರಾತ್ರಿ ನೆನೆಸಿಟ್ಕೊಂಡ್ರೆ ಸಾಕು. ಕ್ಲೀನಾಗಿ ತೊಳೆದ್ಬಿಟ್ಟು ರಾತ್ರಿ ನೆನೆಸಿಟ್ಕೊಂಡ್ರೆ ನಾವು ಮಾರ್ನಿಂಗಿಗೆ ಬ್ಯಾಟಲ್ ರೆಡಿ ಮಾಡಿಕೊಂಡು ನಾವು ದೋಸೆ ಮಾಡ್ಕೋಬೋದು. ಸೊ ಮಕ್ಕಳು ಕೆಲವೊಂದು ಸಲ ರಾತ್ರಿ ಇದ್ದಕ್ಕಿದ್ದಂಗೆ ದೋಸೆ ಬೇಕು ಅಂತ ಕೇಳ್ತಾರೆ. ಅಂಥ ಟೈಮಲ್ಲೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ನೀರು ದೋಸೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಸೊ ನಾನಿಲ್ಲಿ ಇದನ್ನು ರಾತ್ರಿ ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಓವರ್ ನೈಟ್ ನೀವು ನೆನೆಸಿಟ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ನೀವು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ನಾನು ಇದ್ರ ಜೊತೆಗೆ ಸ್ವಲ್ಪ ರಾತ್ರಿ ಮಿಕ್ಕಿರೋ ಅನ್ನ ಇತ್ತು, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ರಾತ್ರಿ ಮಿಕ್ಕಿರೋ ಅನ್ನ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ನಾನು ನೆನೆಸಿಟ್ಟಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ನೆಂದಿದೆ, ಎಲ್ಲದನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೆನೆಸಿಟ್ಟಿರೋ ಅಕ್ಕಿ ಮತ್ತು ಮೆಂತೆ, ಇದ್ರ ಜೊತೆಗೆ ತೆಂಗಿನಕಾಯಿ, ಏನು ಹಾಫ್ ತೆಂಗಿನಕಾಯಿನ ತೋರಿಸಿದ್ನಲ್ಲ ಆ ತೆಂಗಿನಕಾಯಿನೂ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ತುರ್ಕೊಂಡು ಬೇಕಿದ್ರೂ ಹಾಕ್ಕೋಬೋದು ಅಥವಾ ಕಟ್ ಮಾಡಬೇಕಿದ್ರೂ ಹಾಕ್ಕೋಬೋದು. ಸೊ ಹಾಫ್ ತೆಂಗಿನಕಾಯಿ ತುಂಬ ಯೂಸ್ ಮಾಡಿದ್ದೀನಿ ಫುಲ್ಲು. ಮತ್ತು ಇದನ್ನು ಹೇಳಿದ್ನಲ್ಲ ರಾತ್ರಿ ಮಿಕ್ಕಿದ್ದು ಸ್ವಲ್ಪ ಅನ್ನ ಇತ್ತು, ಅದನ್ನು ಕೂಡ ಇದಕ್ಕೆ ಹಾಕಿ ಚೆಂದ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ, ಸೊ ನೀವು ಬ್ಯಾಟಲ್ ತುಂಬ ನೀರಾಗಿ ಬರಬೇಕು. ತೋರಿಸ್ತೀನಿ ನಾನು ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ನೀರು ಥರ ಇರಬೇಕು. ಈ ಥರ ಇದ್ದರೆ ತುಂಬ ಈಸಿ ಆಗುತ್ತೆ ಮಾಡಲಿಕ್ಕೆ. ಆಮೇಲೆ ಇನ್ನೊಂದೇನು ಅಂದರೆ ಕಾವಲಿ ತುಂಬಾ ಕಾಯಬೇಕು. ನೀರು ದೋಸೆಲಿ ಏನು ಅಂದರೆ ಕಾವಲಿ ತುಂಬ ಹೀಟ್, ಐ ಫ್ಲೇಮಲ್ಲೇ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಾತ್ರ ನೀರು ದೋಸೆ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇಟ್ಕೋಬೇಡಿ ಸ್ಟವ್ನ. ನೀರು ದೋಸೆ ಹಾಕುವಾಗ ಫುಲ್ ಐ ಫ್ಲೇಮಲ್ಲಿ ಚೆಂದ ಕಾವಲಿ ಕಾಯಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ವೆರಿ ಸಿಂಪಲ್. ಸುಮ್ಮನೆ ನೀವು ಹಿಂಗೆ ಹಾಕ್ಬೇಕು ಹಂಗೆ ಹಾಕಬೇಕಂತ ಇಲ್ಲ. ಸುಮ್ಮನೆ ಒಂದು ಸೌಟ್ ತೊಗೊಂಡ್ಬಿಟ್ಟು ಹಿಂಗೆ ಹಾಕಿ ಸ್ವಲ್ಪ ತವಾನ ಹಾಗೆ ಆ ಕಡೆ ಈ ಕಡೆ ಹಿಂಗೆ ಮಾಡಿಬಿಟ್ರೆ ಸಾಕು. ನೀವು ನೋಡ್ಬೋದು, ನಾನು ಹಾಕೋದು ನಿಮಗೆ ತೋರಿಸ್ತೀನಿ. ಇದರಲ್ಲಿ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸೊ ನೋಡ್ಬೋದು ನೀವು, ನಾನು ಹೀಗೆ ತವಾ ಮೂವ್ ಮಾಡ್ತೀನಿ. ಸೊ ಅದು ಶೇಪ್ ಬಂದುಬಿಡುತ್ತೆ. ಸಾಕಿಷ್ಟು ಆರಾಮಾಗಿ ತುಂಬ ತುಂಬ ಈಸಿ ಇದು ಮಾಡೋದು. ಆಮೇಲೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೋಬೋದು. ಟೊಮೆಟೊ ಚಟ್ನಿ ಆಗ್ಬೋದು, ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ನನ್ನ ಪ್ರಕಾರ. ಮತ್ತು ಇದು ಟೊಮೆಟೊ ಚಟ್ನಿನೂ ಚೆನ್ನಾಗಿರುತ್ತೆ. ಮತ್ತು ನೋಡ್ಬೋದು ನೀವು, ಸ್ವಲ್ಪ ಮೇಲೆ ಆಯಿಲ್ ಹಂಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿ, ಈಸಿಯಾಗಿ ಎದ್ದೇಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.